ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಜೈಲ ಅಥವಾ ಬೇಲ? ಕೆಲವೇ ಕ್ಷಣದಲ್ಲಿ ರೇವಣ್ಣ ಅವರ ಈ ಬೇಲ್ ಭವಿಷ್ಯ ಈಗ ನಿರ್ಧಾರ ಆಗಲಿದೆ. ಕೆಲವೇ ಕ್ಷಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರಿಗೆ ಬೇಲ ಅಥವಾ ಮತ್ತೆ ಜೈಲ? ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ಬೇಲ್ ಅರ್ಜಿ ತೀರ್ಪು ಪ್ರಕಟಿಸಲಿರುವ ಕೋರ್ಟ್, ವಾದ ಪ್ರತಿವಾದ ಆಲಿಸಲಿರುವ ನ್ಯಾಯಾಧೀಶರು, ಹಿಂದೆ ರಿಲೀಸ್ ಆಗ್ತಾರಾ ಅಥವಾ ಮಾಜಿ ಸಚಿವರು ಇಲ್ಲ ಮತ್ತೆ ಜೈಲು ಸೇರ್ತಾರಾ ಕೋರ್ಟ್ ಮುಂದೆ? ಈಗಾಗಲೇ ಎಚ್ ಡಿ ರೇವಣ್ಣ ಅವರ ಬೆಂಬಲಿಗರು ಕಾಯ್ತಾ ಇದ್ದಾರೆ. ಎಲ್ಲೋ ನಮ್ಮ ಲೀಡರ್ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ, ಕಾತುರದಿಂದ ಕಾಯ್ತಾ ಇರುವಂಥ ರೇವಣ್ಣ ಅವರ ಅಭಿಮಾನಿಗಳು, ರೇವಣ್ಣ ಅವರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಳ್ಳುವಂಥ ನಿಟ್ಟಲ್ಲಿ ಕೂಡ ಅವರ ಬೆಂಬಲಿಗರು ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸದ್ಯಗ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಆಲಿಸಿದ್ದಾರೆ. ಸದ್ಯ ಈಗ ರೇವಣ್ಣ ಅವರಿಗೆ ಬೇಲ್ ಸಿಗಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರೇವಣ್ಣ ಅವರ ಬೆಂಬಲಿಗರು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಸದ್ಯ ಏನಾಗಬಹುದು? ನಿಕೇಶ್ ಕೊಠಾರಿ, ರೇವಣ್ಣನವರ ಜಾಮೀನು ವಿಚಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಆಲ್ರೆಡಿ ನ್ಯಾಯಾಧೀಶರು ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಎರಡೂ ಕಡೆಯಿಂದ ರೇವಣ್ಣನವರ ಪರವಾಗಿರುವ ವಕೀಲರು ಕೂಡ ತಮ್ಮ ವಾದವನ್ನು ಮಂಡಿಸಿ ಮುಗಿಸಿ ಆಗಿದೆ. ಹಾಗೆ ಸಂತ್ರಸ್ತ ಯುವತಿ ಏನಿದ್ದಾರೆ ಅವರ ಪರವಾದ ವಕೀಲರು ಕೂಡ, ಜೈನಾ ಕೊಠಾರಿ ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿ ಆಗಿದೆ. ಹಾಗೆ SIT ಪರ ವಕೀಲರು ಅಶೋಕ್ ಕೂಡ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರು ತಮ್ಮ ನಿರ್ಧಾರ ಏನು, ಜಾಮೀನು ಇವತ್ತು ರೇವಣ್ಣ ಅವರಿಗೆ ಕೊಡ್ಬೋದಾ ಕೊಡಬಾರ್ದಾ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಪ್ರಕಟ ಮಾಡ್ತಾರೆ. ಸದ್ಯಕ್ಕಂತೂ ಹೈ ಪ್ರೊಫೈಲ್ ಕೇಸ್ ಆದ್ರಿಂದ, ಪ್ರಕರಣ ಆದ್ರಿಂದಾಗಿ ನಿರೀಕ್ಷೆಗಳಂತೂ ಖಂಡಿತವಾಗ್ಲೂ ಕೂಡ ಇದೆ. ಇವತ್ತು ರೇವಣ್ಣನವರಿಗೆ ಜಾಮೀನು ಸಿಗುವಂಥ ಸಾಧ್ಯತೆಗಳು ಯಾವ ಆಧಾರದ ಮೇಲೆ ಅಂತೇಳಿ ನೋಡ್ತಾ ಹೋದರೆ, ಒಂದು, ರೇವಣ್ಣವರು ಆಲ್ರೆಡಿ ನ್ಯಾಯಾಂಗದ ಬಂಧನದಲ್ಲಿದ್ದಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅದರ ಜೊತೆಗೆ ರೇವಣ್ಣನವರ ಮೇಲೆ ಆರೋಪ ಮಾಡಿದಂಥ ಸಂತ್ರಸ್ತ ಯುವತಿ ಏನಿದ್ದಾರೆ ಅವರೇ ಈ ಪ್ರಕರಣದಲ್ಲಿ ಟ್ವಿಸ್ಟ್, ಅಂದರೆ ಅವರೇ ಒಂದು ರೀತಿಯಲ್ಲಿ ಯೂಟರ್ನ್ ಹೊಡೆದಿರೋದು. ಇವತ್ತು ಅದನ್ನು ನ್ಯಾಯಾಧೀಶರು ಗಂಭೀರವಾಗಿ ಪರಿಗಣಿಸುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಇಲ್ಲಿ ಭಾಳ ಪ್ರಮುಖವಾಗಿ ಲೈಂಗಿಕ ದೌರ್ಜನ್ಯ ಕೇಸ್ಗೂ ಮತ್ತು ರೇವಣ್ಣನವರ ಈ ಕಿಡ್ನ್ಯಾಪ್ ಪ್ರಕರಣ ಇದೆಯಲ್ಲ, ಇದು ಎಲ್ಲ ಒಂದು ಕಡೆಯಲ್ಲಿ ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿರೋದು ಮತ್ತು ಅಪ್ಸ್ಕೊಂಡಾಗಿರೋದು ಯಾವುದೇ ಸುಳಿವಿಲ್ಲದೆ ಇರೋದ್ರಿಂದಾಗಿ ಆ ಕಾರಣದಿಂದ ಅವರಿಗೆ ಬೇಲ್ ಮಿಸ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಇವತ್ತೇನಾದರೂ ರೇವಣ್ಣನವರಿಗೆ ಜಾಮೀನೇನಾದರೂ ಕೊಟ್ಟದ್ದೇ ಹೌದಾದಿದ್ರೆ ಈ ಪ್ರಕರಣದಲ್ಲಿ ಮೇಜರ್ ಬದಲಾವಣೆ, ಸಾಕ್ಷಿನಾಶ, ಮತ್ತೊಂದು ಮಗದೊಂದು ಅಂಥೇಳಿ ಇವರು ಪ್ರಭಾವಿಯಾಗಿರೋದ್ರಿಂದ ಈ ಕೇಸ್ನ ಮೇಲೆ, ಲೈಂಗಿಕ ದೌರ್ಜನ್ಯ ಕೇಸ್ ಮೇಲೆ ಪರಿಣಾಮ ಬೀರಬಹುದು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಜಾಮೀನು ಕೊಡದೇ ಇರುವಂಥ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕೊಂದು ಭಾರಿ ಕುತೂಹಲ ಇದೆ. ಆದರೆ ಹೊಳೆನರಸೀಪುರದಿಂದ ರೇವಣ್ಣ ಬೆಂಬಲಿಗರೆಲ್ಲರೂ ಕೂಡ ಬೆಂಗಳೂರು ಕಡೆ ಬಂದಿದ್ದಾರೆ. ಅವರು ಪರಪ್ಪನ ಅಗ್ರಹಾರ ಜೈಲ್ ಮುಂದೆ ಮುಖಾಮ್ ಹೂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ನಿರೀಕ್ಷೆ ಇದೆ, ರೇವಣ್ಣ ಅವರಿಗೆ ಜಾಮೀನಾಗುತ್ತೆ ಅಂತೇಳಿ. ಸದ್ಯಕ್ಕೊಂದು ಭಾರಿ ಕುತೂಹಲ ಇದೆ. ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ ರೇವಣ್ಣನವರಿಗೆ ಜೈಲ ಅಥವಾ ಬೇಲ ಅನ್ನೋದು. ರೇವಣ್ಣವರಂತೂ ಒಂದು ನಿರೀಕ್ಷೆಯಲ್ಲಿದ್ದಾರೆ, ಇವತ್ತು ನನಗೆ ಬೇಲ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಉತ್ತರ ಸಿಗುತ್ತೆ. ನಿಕೇಶ್, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿ.